ಓಂ ಶಾಂತಿ. ವಿಷಯ ಪರಮಾತ್ಮನ ಪರಿಚಯ. ಪರಮಾತ್ಮ ಯಾರು ಎನ್ನುವ ಪ್ರಶ್ನೆ ಎಲ್ಲರೂ ಮಾಡುತ್ತಾರೆ. ಯಾವುದಾದರೂ ಕಷ್ಟ, ಸಂಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು ಸಿಕ್ಕಿಕೊಂಡ ಮಾನವ ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳುವರು. ಪರಮಾತ್ಮ ಅಂದರೆ ಸರ್ವೋಚ್ಚ ಆತ್ಮ. ನಾವು ಮನುಷ್ಯರು ಈಶ್ವರ ಸರ್ವಶಕ್ತಿಮಾನ್ ರಚನೆಕಾರ ಎಂದು ತಿಳಿದಿದ್ದೇವೆ. ಪರಮಾತ್ಮ ಎಲ್ಲ ಆತ್ಮರುಗಳಿಗಿಂತಲೂ ಶ್ರೇಷ್ಠ ಆಗಿರುವರು. ಪರಮಾತ್ಮನು ಸಹ ಆತ್ಮರುಗಳ ತೆರನಾಗಿ ಸೂಕ್ಷ್ಮ ಪ್ರಕಾಶ ಬಿಂದು ಆಗಿದ್ದಾರೆ. ಜನನ ಮರಣ ಚಕ್ರದಲ್ಲಿ ಸುಖ ದುಃಖದ ಅನುಭವದಿಂದ, ಕರ್ಮ ಕ್ರಿಯೆಗಳ ಪ್ರಭಾವದಿಂದ ಭಿನ್ನ ಆಗಿದ್ದಾರೆ. ಪರಮಾತ್ಮ ಸರ್ವ ಆತ್ಮರ ತಂದೆ ಹಾಗೂ ಶಿಕ್ಷಕ ಮತ್ತು ಮಾರ್ಗದರ್ಶಕ ಅಂದರೆ ಗೈಡ್ ಆಗಿದ್ದಾರೆ. ಪರಮಾತ್ಮನಿಗೆ ಪೂಜೆ, ವಂದನೆ, ಪ್ರಾರ್ಥನೆ ಸಲ್ಲಿಸುವರು. ಪರಮಾತ್ಮನ ಬಗ್ಗೆ ಅನೇಕ ಭಿನ್ನಾಭಿಪ್ರಾಯಗಳು ಇವೆ. ಪ್ರಕೃತಿಯೇ ಪರಮಾತ್ಮ, ಅನೇಕ ದೇವತೆಗಳು ಪರಮಾತ್ಮ, ಧರ್ಮಾತ್ಮರು ಪರಮಾತ್ಮನ ಅವತಾರ, ಆತ್ಮ ಪರಮಾತ್ಮ ಒಂದೇ ಆಗಿದ್ದಾರೆ ಎಂದು, ಸ್ವಯಂ ದೇವರು ಎಂದು ತಿಳಿದು ಶಿವೋಹಂ ಅನ್ನುವರು. ಬ್ರಹ್ಮತತ್ವ ಪರಮಾತ್ಮನ ನಿವಾಸ ಸ್ಥಾನ, ಅದನ್ನು ಪರಮಾತ್ಮ ಎಂದು. ದೇವರಿಗೆ ನಾಮರೂಪ ಇಲ್ಲ. ಪರಮಾತ್ಮ ಸರ್ವವ್ಯಾಪಿ ಅಂತ ಶಿವಮಯ ಎಂದು ಭಾವಿಸುವರು. ಅನೇಕರು ಅನೇಕ ರೀತಿಯ ದಾರಿಗಳಲ್ಲಿ ಪರಮಾತ್ಮನನ್ನು ಶೋಧನೆ ಮಾಡಿದ್ದಾರೆ. ಪರಮಾತ್ಮನನ್ನು ಕಾಣಲು ಪ್ರಯತ್ನಿಸಿದ್ದಾರೆ. ಯಾವ ಮಾರ್ಗದಲ್ಲಿ ಅನುಸರಣೆ ಮಾಡಬೇಕು ಅಂತ ದಿಕ್ಕೇ ತೋಚದಂತಾಗಿದೆ. ಪರಮಾತ್ಮನನ್ನು ನೆನೆಯಲು ಈಶ್ವರನ ಸತ್ಯ ಜ್ಞಾನ ಬೇಕು. ದೃಢವಾದ ನಿಶ್ಚಿತವಾದ ಪರಿಚಯ ಬೇಕು. ಅಲಿದಾಟ, ಹುಡುಗಾಟ ಮುಕ್ತರಾಗಬೇಕು. ಸತ್ಯ ಪರಮಾತ್ಮನ ಪರಿಚಯ, ಸತ್ಯ ಜ್ಞಾನ ಬೇಕು. ಭಕ್ತಿ ಮಾಡುತ್ತಾ ಮನಸ್ಸನ್ನು ಕೇಂದ್ರೀಕರಿಸಲು ಅಸಮರ್ಥರಾಗಿದ್ದಾರೆ. ಯಾವ ರೀತಿ ಅಂದರೆ, ಒಬ್ಬ ಕನ್ಯೆಗೆ ನಿಶ್ಚಿತಾರ್ಥ ಆದ ಬಳಿಕ ಅವನನ್ನು ತನ್ನ ಭಾವಿಪತಿ ಎಂದು ಪರಿಗಣಿಸುವಳು. ಭಾವಿಪತಿ ಸತಿ ಇಬ್ಬರು ಪ್ರಿಯತಮರಂತೆ ಅನವರತ ನೆನಪು ಮಾಡುವರು. ನಿಶ್ಚಿತಾರ್ಥ ಮುಂಚೆ ಒಬ್ಬರ ಇನ್ನೊಬ್ಬರ ಪರಿಚಯ ಇರುವುದಿಲ್ಲ. ತನ್ನ ಪತಿಯ ಉದ್ಯೋಗ ಏನು, ರೂಪ, ನಾಮ ಯಾವುದು ಗೊತ್ತಿರುವುದಿಲ್ಲ. ಪರಿಚಯ ಇಲ್ಲದ ಕಾರಣದಿಂದ ನೆನಪು ಮಾಡಿಕೊಳ್ಳಲು ಆಗುವುದಿಲ್ಲ. ನಿಶ್ಚಯ ಆದ ಬಳಿಕ ನೆನಪು ಸಹಜ. ಅದರಂತೆ ಪರಮಾತ್ಮನ ಪರಿಚಯ ಮಾಡಿಕೊಂಡಾಗ ನೆನಪು ಮಾಡಲಿಕ್ಕೆ ಸುಲಭ ಸಾಧ್ಯ. ನಿರಾಕಾರ ಈಶ್ವರನ ಮಹಿಮೆಯಾಗಿದೆ. ಪರಮಾತ್ಮನು ನಿರಾಕಾರ ಸ್ವರೂಪ ಆಗಿರುವ ಕಾರಣದಿಂದ ಈಶ್ವರನನ್ನು ಅನೇಕ ಧರ್ಮಗಳಲ್ಲಿ ಅಂಡಾಕಾರ ಆಕಾರದ ಕಲ್ಲನ್ನು ಅದನ್ನು ನಿರಾಕಾರ ರೂಪ ಕೊಟ್ಟು ಜ್ಯೋತಿರ್ಲಿಂಗಂ ಎಂದು ವರ್ಣನೆ ಮಾಡಿದರು. ಹಿಂದೂ ಧರ್ಮದಲ್ಲಿ ಈಶ್ವರನ ಪೂಜೆ ಶಿವಲಿಂಗಂ ಎಂದು ಹಾಗೂ ಜ್ಯೋತಿರ್ಲಿಂಗಂ ಎಂದು ಕರೆಯುವರು. ಅಂಡಾಕಾರ ಆಕಾರದ ಕಲ್ಲನ್ನು ಪೂಜಿಸುವರು, ಅದನ್ನು ಶಿವಲಿಂಗು ಎನ್ನುವರು. ಭಕ್ತಿ ಮಾಡುವರು ಅದನ್ನು ಶಿವನ ಮೂರ್ತಿ, ಶಿವನ ಪ್ರತಿಮೆ ಅಂತ ಭಾವಿಸುವರು. ನಿರಾಕಾರ ರೂಪದ ಪವಿತ್ರ ಕಲ್ಲನ್ನು ಮುಸ್ಲಿಮರು ಸಂಗೆ ಅಸ್ವದ್ ಎಂದು ಹೇಳುವರು. ಅವರು ಸಹ ಅಂಡಾಕಾರ ಆಕಾರದಲ್ಲಿ ಕಪ್ಪಾದ ಕಲ್ಲನ್ನು ಧ್ಯಾನಿಸುವರು. ಆ ಅಂಡಾಕಾರದ ಕಲ್ಲನ್ನು ಅವರು ಕಾಬಾ ಕ ಪತ್ಥರ್ ಎಂದು ಕರೆಯುವರು. ಅದರಂತೆ ಪ್ರಕಾಶ ರೂಪ ಅಂತ ವರ್ಣನೆ ಇದೆ. ಅವರು ನೂರ್ ರೂಪ ಎಂದಿದ್ದಾರೆ. ಮಹಾತ್ಮ ಬುದ್ಧ ಅನೇಕರು ಕಠಿಣ ತಪಸ್ಸು ಧ್ಯಾನ ಮಾಡಿದರು. ನಿರಾಕಾರ ರೂಪದ ಅಭಿಪ್ರಾಯ ಪಟ್ಟಿದ್ದಾರೆ. ಈಶ್ವರನ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಅರಿತುಕೊಂಡು ಒಂದಿಲ್ಲ ಒಂದು ಪ್ರಕಾರದಿಂದ ಎಲ್ಲ ಧರ್ಮದವರು ನಿರಾಕಾರ ಶ್ರೇಷ್ಠ ಪರಮಾತ್ಮ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅನೇಕರು ನಿರಾಕಾರ ಶಬ್ದವನ್ನು ಬೇರೆ ರೀತಿಯಲ್ಲಿ ಹೇಳುವರು. ಅಂದರೆ ಪರಮಾತ್ಮನಿಗೆ ರೂಪವೇ ಇಲ್ಲ. ಅದಕ್ಕೋಸ್ಕರ ಭಕ್ತರು ಪರಮಾತ್ಮ ಯಾವುದೇ ರೂಪದಲ್ಲಿ ಬರುವನು ಎಂದು ಕಾಯುತ್ತಿದ್ದಾರೆ. ಪರಮಾತ್ಮನಿಗೆ ರೂಪವೇ ಇಲ್ಲ ಎಂದರೆ ರಾಜಯೋಗ ಜ್ಞಾನ ಹೇಗೆ ಮಾನವಾತ್ಮರಿಗೆ ಕಲ್ಪಿಸಿಕೊಳ್ಳಲು ಹೇಗೆ ಸಾಧ್ಯ ಆಗ್ತಿತ್ತು? ಪರಮಾತ್ಮನನ್ನು ನೆನಪು ಮಾಡುವ ಬಗೆಯಾದರೂ ಹೇಗೆ? ಹೆಸರಿದೆ, ಅಸ್ತಿತ್ವ ಇದೆ. ಅಂತಹ ಯಾವುದೇ ವಸ್ತು ಇರಲಿ, ರೂಪ ಇದ್ದೇ ಇರುತ್ತದೆ. ಯಾವುದೇ ವಸ್ತು ಗುಣಲಕ್ಷಣಗಳಿವೆ ಅಂದರೆ ಅದಕ್ಕೆ ರೂಪವಿಲ್ಲದೆ ಇರಬಹುದು. ಆದರೆ ಗುಣಲಕ್ಷಣವುಳ್ಳ ಹೊಂದಿರುವ ಆ ವಸ್ತು ರೂಪವಿಲ್ಲದೆ ಇರಲಿಕ್ಕೆ ಹೇಗೆ ಸಾಧ್ಯ? ರೂಪ ಇರುತ್ತದೆ. ಸುವಾಸನೆ ರೂಪ ಇಲ್ಲ. ಸುವಾಸನೆ ಉಳ್ಳ ವಸ್ತುವಿಗೆ ಅಂದರೆ ಹೂವಿಗೆ ರೂಪವಿದೆ. ಪರಮಾತ್ಮನ ಗುಣಲಕ್ಷಣಗಳು ಅದೇನೆಂದರೆ ಪ್ರೇಮ, ಶಾಂತಿ, ಆನಂದ ಇತ್ಯಾದಿ. ಈ ದಿವ್ಯ ಗುಣಗಳು ಪರಮಾತ್ಮನು ಅಂದ ಮೇಲೆ ಪರಮಾತ್ಮನಿಗೆ ರೂಪ ಇದ್ದೇ ಇದೆ. ಪರಮಾತ್ಮನಿಗೆ ತನ್ನದೇ ಆದಂತಹ ಸ್ವರೂಪ ಇದೆ. ಪರಮಾತ್ಮ ಸೃಷ್ಟಿಯ ರಚಯಿತ ಎನ್ನುವರು. ಪರಮಾತ್ಮ ನಿರಾಕಾರ ಸ್ವರೂಪ ಎಂದು ತಿಳಿಯುವರು. ಓಂ ಶಾಂತಿ.